ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹಬೆ ವಡ ಸ್ಟೀಮ್ ವಡ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 4 ಅವರ್ಸ್ ಮುಂಚೆನೇ ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, 4-5 ಹಸಿಮೆಣಸಿನ್ಕಾಯಿ, ಒಂಚೂರು ಸೋಂಪು, 1-2 ಚಕ್ಕೆ, 1-2 ಪೀಸ್ ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೈಸ್ ಆಗೋ ಹಾಗೆ. ಇವಾಗ ಉಳಿದಿರೋ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ಮಾಡ್ಕೊಂಡಿರೋದು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸಬ್ಬಕ್ಷಿ ಒಂಚೂರು ಇದ್ದರೆ ಹಾಕ್ಕೊಳ್ಳೋದು, ಇಲ್ಲ ಅಂತಂದರೆ ಪುದೀನ ಅಷ್ಟೇ ಹಾಕ್ಕೊಳ್ಳೋಣ. ನಾನು ಪುದೀನ, ಸಬ್ಬಕ್ಷಿ ಇಷ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಕೊಂಡಿದ್ದೀವಲ್ವ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, 1-2 ಚಿಕ್ಕ ಈರುಳ್ಳಿನೇ 1-2 ಹಾಕ್ಕೊಂಡಿದ್ದೀನಿ. ಯಾಕೆ ನಾನು ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಬೆ ವಡ, ಸ್ಟೀಮ್ಡ್ ವಡ ತಿನ್ನೋದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇದರಲ್ಲಿ ಆಯಿಲ್ ಲೆಸ್ ಇರುತ್ತೆ. ವೆಯ್ಟ್ ಲಾಸ್ಗೆ ಎಲ್ಲನೂ ಇದು ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ. ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ಕಲಿಸ್ಕೊಂಡ್ಮೇಲೆ ಅಕಸ್ಮಾತ್ ನಿಮಗೆ ಇದು ಚೆನ್ನಾಗಿ ರುಬ್ಬಿಲ್ಲ ಅಂತಂದರೆ ಸ್ವಲ್ಪ ತೇವ ಇದೆ, ಇನ್ನೂ ಮೆತ್ತಗಿದೆ ಅಂತಂದಾಗ ಒಂಚೂರು ಕಡಲೆ ಹಿಟ್ಟನ್ನು ಬೆರೆಸ್ಕೋಬಹುದು. ಗಟ್ಟಿಯಾಗಿ ರುಬ್ಕೊಂಡಿದ್ರೆ ಕಡಲೆ ಹಿಟ್ಟು ಬೆರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ರೈಂಡರಲ್ಲಿ ರುಬ್ಕೊಂಡಾಗ, ಮಿಕ್ಸಿನಲ್ಲಿ ರುಬ್ಕೊಂಡಾಗ ಒಂಚೂರು ಸ್ವಲ್ಪ ಮೆತ್ತಗೆ ಇರುತ್ತೆ, ಆವಾಗ ಅಷ್ಟು ಚೆನ್ನಾಗಿ ಬರೋಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗಿ ಬೆರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ತುಂಬ ಮೆತ್ತಗೆ ಬಂದಿದೆ ಹಿಟ್ಟು ಅಂತಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕೆಳಗಡೆ ನೀರಿಟ್ಟಿದ್ದೀನಿ, ಅದ್ರ ಮೇಲೆ ಸ್ಟೀಮರ್ ಇಟ್ಟಿದ್ದೀನಿ. ಈಗ ಅಥವಾ ನಿಮ್ಮ ಮನೇಲಿ ಸ್ಟೀಮರ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹೋಲ್ಸ್ ಇರೋದು ಯಾವುದೇ ಒಂದು ಪಾತ್ರೆನಾದರೂ ಇಟ್ಕೊಳ್ಬೋದು, ಇಲ್ಲ ಬಟ್ಟೆ ಕಟ್ಟಿಬಿಟ್ಟು ಅದಕ್ಕೆ ಹಬೆ ವಡೆಗಳನ್ನ ಹೀಗೆ ಮಾಡ್ಬೋದು. ನೋಡಿ, ಬೆಂದಿದೆ. ಈಗ ಒಂದು 10 ನಿಮಿಷ ಇಟ್ಟರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಾನು ಮಾಡಿರೋ ಈ ಹಬೆ ವಡೆ ನಿಮಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ, ನಾನು ಮಾಡಿರೋ ಈ ಹಬೆ ವಡೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದನ್ನು ಸಾಸ್ ಜೊತೆ ಆದರೂ ತಿನ್ನಿ, ವಿತ್ ಸಾಸ್, ವಿತೌಟ್ ಸಾಸ್ ಹೇಗೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.